ಕಮಾನ್, ಬೇಗ ಟೈಮ್ ಆಯ್ತು, ಹರಿ ಅಪ್. ಓಕೆ ಓಕೆ. ರಾಜ್, ವೇರ್ ಆರ್ ಯುವರ್ ಫಾದರ್? ಮೈ ಫಾದರ್ ಇಸ್ ಕಮಿಂಗ್ ಇನ್. ಓ ಡ್ಯಾಡಿ, ಡ್ಯಾಡಿ ಇವಾಗ ಬಂದ್ಯಾ ಮಗನ? ಚೆನ್ನಾಗಿದ್ರ ಡ್ಯಾಡಿ? ಹ್ಞೂ ಮಗನ, ನಡಿ ಹೋಗೋಣ. ಆಶೀರ್ವಾದ ಮಾಡಿ ಡ್ಯಾಡಿ. ಎದ್ದೇಳಪ್ಪ, ನನ್ನ ಆಶೀರ್ವಾದ ನಿನ್ ಮೇಲೆ ಇದ್ದೇ ಇರ್ತ. ಎದ್ದೇಳ ಮಗನ. ಬಾ ಮಗನ, ಹೋಗೋಣ. ಮನ್ಯಾಗ ಎಷ್ಟು ಕಾಯಕತ್ತಾರ ಗೊತ್ತಾನೆ. ಬಾ ಬಾ. ಅದು ಡ್ಯಾಡಿ, ಇವಳು ನನ್ನ ಕ್ಲೋಸ್ ಫ್ರೆಂಡ್. ಯಾರು ಇವಳ? ನಮಸ್ತೆ ಅಂಕಲ್. ಹೌದಾ, ಆಕಿ ಮನೆಗೆ ಬಿಟ್ಟು ಬರೋಕನಪ್ಪ. ಡ್ಯಾಡಿ ಹಾಗಲ್ಲ, ಸದ್ಯ ನಮ್ಮ ಮನೇಲಿ ಇರ್ತಾಳೆ ಡ್ಯಾಡಿ. ಅಯ್ಯೋ ಮಗನ, ಏನ್ ಹೇಳಾಕತ್ತಿದಿ? ಈ ಕಡೆ ಬಾ, ಬಂದು ಮಾತಾಡುವಂತಿ. ಅಯ್ಯೋ ಡ್ಯಾಡಿ, ನಾನು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಇವಾಗ ನಮ್ಮ ಮನೆ ಕರ್ಕೊಂಡು ಹೋಗೋಣ. ಹಾ ಸರಿ, ಬಾಪ, ಕಾರ್ ಹತ್ತು. ಹಾ ಎಸ್ ಡ್ಯಾಡಿ, ಕಮಾನ್ ಲೆಟ್ಸ್ ಗೋ. ಮಗನ, ಡ್ರೈವಿಂಗ್ ನೀ ಮಾಡ್ತೀಯ ನಾ ಮಾಡ್ಲಾ? ರೆಡಿ, ನಾನೇ ಡ್ರೈವಿಂಗ್ ಮಾಡ್ತೀನಿ, ನಿಮ್ ಕೂತ್ಕೊಳ್ಳಿ. ಹಾ ಬಾಪ, ಸರಿ ಕೂತ್ಕೋ ಬನ್ನಿ. ಇರು ಮಗನ, ನಿಮ್ಮ ಅಮ್ಮನ ಕರಿತೀನಿ. ಯಾಕೆ ಡ್ಯಾಡಿ? ಒಂದ್ ಸೆಕೆಂಡ್ ಇರೋ ಮಗನ. ನಿಮ್ಮಮ್ಮ ಹೆಂಗಂತ ಗೊತ್ತಿಲ್ಲನು, ಸಂಪ್ರದಾಯ ಅದು ಇದು ಅಂತಾನೆ ಇರ್ತಾಳೆ. ಇರು ಒಂದು ಸೆಕೆಂಡ್. ವಾಟ್ ಸಂಪ್ರದಾಯ? ಒಂದ್ ಸೆಕೆಂಡ್. ಡ್ಯಾಡಿ ಇದೆಲ್ಲ ಬೇಕಾ? ಅಯ್ಯೋ ಇರು ಮಗನ. ಪ್ರಿಯೋ, ಪ್ರಿಯೋ. ವಾಟ್, ಪ್ರಿಯುನಾ? ಎಸ್, ನಮ್ಮ ಮಮ್ಮಿಗೆ ನಮ್ಮ ಡ್ಯಾಡಿ ಹಾಗೇನೆ ಕರೆಯೋದು. ಪ್ರಿಯತಮಿ ಅಂತ ಕರೆಯಕ್ ಹೋಗಿ ಪ್ರಿಯು ಪ್ರಿಯು ಅಂತ ಕರೆಯೋದು. ಅಂದ್ರೆ ನಿಮ್ಮ ಮಮ್ಮಿ ಹೆಸರು? ಪ್ರಿಯಾಂಕಾ. ಸೋ ಸ್ವೀಟ್ ನೇಮ್. ಪ್ರಿಯು. ಹಾ ಬನ್ನಿ ಬನ್ನಿ ಮಗನೇ. ಅಮ್ಮ, ಮಗನೇ. ಅಮ್ಮ ಆಶೀರ್ವಾದ ಮಾಡು. ಅಯ್ಯೋ ಮಗನೇ, ನನ್ನ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರ್ತಪ್ಪ. ಇದ್ದೇ ಮೇಲೆ ಎದ್ದೇಳು. ಅಮ್ಮ, ಇವಳಿದಾಳಲ್ಲ, ಇವಳು ನನ್ನ ಫ್ರೆಂಡು. ಇವಳ? ಇರುವ ನಿಮಿಷ. ಪುಟ್ಟ, ಮಂದಾರ, ಪುಷ್ಪ. ಹೇಗಿದ್ಯಾ ಮಂದಾರ? ನಾ ಚೆನ್ನಾಗಿದ್ದೀನಿ, ನೀ ಚೆನ್ನಾಗಿದ್ಯಾ? ಹ್ಮ್. ಅಮ್ಮ ತಗೊಳ್ಳಿ ಕೆಂಪಾರ್ತಿನ. ಹಾ ನಿಂತ್ಕೊಳ್ಳ ಮಗನ, ಕೆಂಪಾರ್ತಿ ಮಾಡ್ತೀನಿ. ಅಮ್ಮ ಇದೆಲ್ಲ ಬೇಕಾ? ಎಲ್ಲ ಗೊತ್ತಾಗಲ್ಲ. ಸರಿ, ಆ ಹುಡುಗಿನ ಕರಿ. ಲಿಲಿ ಪ್ಲೀಸ್ ಕಮ್ ಇನ್. ಎಸ್ ರಾಜ್. ನಿಂತ್ಕೊಮ್ಮ, ನಿನಗೆ ಕನ್ನಡ ಗಿಡ ಬರುತ್ತೆ ನಂಗೆ ಗೊತ್ತಿಲ್ಲ. ತಗೋ, ಕೆಂಪಾರ್ತಿ ಮಾಡ್ತೀನಿ. ಅಮ್ಮ, ಅವಳಿಗೆ ಸ್ವಲ್ಪ ಕನ್ನಡ ಬರುತ್ತಮ್ಮ. ಹೌದಾ? ಹಾ ಸರಿ ಸರಿ, ಆರತಿ ಮಾಡ್ತೀನಪ್ಪ. ಇವಾಗ ಬಂದ್ಬಿಡು ಒಳಗೆ. ಹೌದು, ಇವಳು ಯಾರು? ಪುಷ್ಪನ್ ಜೊತೆ ಇವಳು ಏನ್ ಮಾಡ್ತಾ ಇದ್ದಾಳೆ? ಅದು ಬೇರೆ ಬ್ಯಾಗ್ ಸಮೇತ ಮನೆಗೆ ಬಂದ್ಬಿಟ್ಟಾಳಲ್ಲ. ಏನಾದರೂ ಎಡ್ಬಟ್ಟಾಯ್ತಾ? ಚೇಚೆ, ನನ್ನ ಪುಷ್ಪ ಹಾಗೆಲ್ಲ ಮಾಡಲ್ಲ. ಹಾ ಬರೀಪ್ಪ, ಇಬ್ರು ನಡ್ರಿ. ಥ್ಯಾಂಕ್ ಯು ಆಂಟಿ. ಅತಿ ಕೊಡಿ, 4 ಹಾಕ್ಬರ್ತೀನಿ. ಹಾ ತಗೋಮ್ಮ. ಹಾ ಮಗನ. ಎಸ್ ಮಾಮ್. ಸರಿಪಾ, ಹೋಗಿ ಫ್ರೆಶ್ ಅಪ್ ಆಗ್ಬಾ, ನಾಷ್ಟ ಮಾಡೋಣ, ಸರಿನಾ? ಇವಳ ಹೆಸರು ಆಂಟಿ ಲಿಲ್ಲಿ. ಹಾ ಸರಿ ಮಗ, ಹೋಗಿ ಮೇಲೆ ಬೆಡ್ರೂಮ್ ಐತ್ವಾ, ಹೋಗಿ ಫ್ರೆಶ್ ಅಪ್ ಆಗ್ಬಾ, ಬೇಗ ಬೇಗ ನಾಷ್ಟ ಮಾಡೋಣ, ಸರಿನಾ? ಆಂಟಿ ಥ್ಯಾಂಕ್ ಯು. ಆದ್ರೆ ನಾನು ಇಲ್ಲಿ ಯಾಕೆ ಬಂದೆ ಅಂತ ನೀವೇನು ಕೇಳಲೇ ಇಲ್ವಲ್ಲ. ಏನ್ ಗೊತ್ತಾ ಮಗಳ, ನನ್ನ ಮಗ ಇವತ್ತು ರಾಂಗ್ ಡಿಸಿಷನ್ ತಗೊಳಲ್ಲ ಅಂತ ನನಗೆ ಗೊತ್ತು. ಅದಕ್ಕೇನೆ ನಿನ್ನ ಒಳಗೆ ಕರ್ಕೊಂಡಿದ್ದು, ಸರಿನಾ? ನೀನ್ ಬೇರೆ ಆ ದೇಶದಕ್ಕೆ. ಓಕೆ, ಏನಿಲ್ಲ, ನೀನು ನನ್ನ ಮಗಳ ತರನೇ, ಸರಿನಾ? ಹೋಗ್ ಫ್ರೆಶ್ ಅಪ್ ಆಗ್ಬಾ ಅಮ್ಮ, ಹೋಗಿ ನಾಷ್ಟ ಮಾಡೋಣ, ಸರಿನಾ? ಅಮ್ಮ, ನನ್ನ ಎಷ್ಟು ಪುಷ್ಪ, ನಿನ್ನ ಎಷ್ಟು ನಂಬಿಕೆ ಮೇಲೆ ನಾನು ನಿನ್ನ ಫಾರಿನ್ ಕಳಿಸಿದ್ದೀನಿ, ಏನು ಉದ್ದೇಶಕ್ಕಂತ ಗೊತ್ತಲ್ವಾ ಮಗನ? ಹಿಂಗಾಗಿ ನಿನ್ನ ಮೇಲೆ ನನಗೆ ಅಪಾರವಾದ ನಂಬಿಕೆ ಮಗನ. ಸರಿ, ಇವಳು ನಿನ್ನ ಫ್ರೆಂಡ್ ಅಲ್ವಾ ಅಂದಲ್ವಾ? ಓಕೆ ಸರಿ, ಆಮೇಲೆ ಏನು ಅಂತ ಕೇಳ್ತೀನಿ, ಸರಿನಾ? ಈಗ ಹೋಗಿ ಫ್ರೆಶ್ ಅಪ್ ಆಗು. ನಿನ್ನ ಮಂದಾರ ಏನೇನು ಮಾಡಿದ ಗೊತ್ತಾ ಅಡುಗೆನ? ಮಂದಾರ ಏನು ಮಾಡಿದಾಳೆ? ನಿನಗೋಸ್ಕರ ವೆರೈಟಿ ವೆರೈಟಿ ಫುಡ್ ಮಾಡಿದಾಳೆ, ನಮಗೂ ಕೊಟ್ಟಿಲ್ಲ ಗೊತ್ತಾ? ಹೋಗು ಬೇಗ ಫ್ರೆಶ್ ಅಪ್ ಆಗು. ನೋಡು, ಅಡುಗೆ ಮನೆಯಿಂದ ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸರಿ ಮಗ, ಫ್ರೆಶ್ ಅಪ್ ಆಗ್ಬಾ, ನಾಷ್ಟ ಮಾಡೋಣ, ಓಕೆನಾ? ಸರಿ ಮಾಮ್. ಹಾ ಲಿಲಿ, ಮೇಲ್ಗಡೆ ಸ್ಟೆಪ್ ಹತ್ಕೊಂಡ್ರೆ ಮೇಲೆ 1ನೇ ಬೆಡ್ರೂಮೇ. ಸರಿ, ನೀವು ಹೋಗ್ತೀಯಾ? ಓಕೆ ರಾಜ್. ಪುಷ್ಪ ಹೇಗಿದೆಯೋ? ಐ ಆಮ್ ಫೈನ್ ಮಂದಾರ. ಹಾಗೆ ನೀನು ಹೇಗಿದೆಯಾ? ಆಸ್ ಯೂಶುವಲ್ ಚೆನ್ನಾಗಿದ್ದೀನಿ. ಬಾ ನಾಷ್ಟ ಮಾಡೋದಿ, ಫ್ರೆಶ್ ಆಗು. ಹೌದು, ತಪ್ಪು ತಿಳ್ಕೊಳಲ್ಲ ಅಂದ್ರೆ ಹೇಳಿ ಕೇಳ್ತೀನಿ. ನಿನ್ನ ಜೊತೆ ಬಂದಿದ್ದಾಳಲ್ಲ, ಅವಳು ಯಾರು? ನಿನ್ನ ಫ್ರೆಂಡಾ? ಹ್ಞೂ ಅನ್ಲೋ ಅಂದ್ರೆ ಅವಳು ನನ್ನ ಫ್ರೆಂಡ್. ಇವಾಗ ಅವಳ ಕತೆ ಹೇಳಕ್ಕ ನನಗೂ ಮುರಿಲ್ಲ, ಸರಿನಾ? ನೀವು ಮಾಡಿರೋ ಅಡುಗೆ ನನಗೆ ಇಲ್ಲೇನೆ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಅದಕ್ಕೆ ಮೊದಲೆಲ್ಲ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ, ಆಮೇಲೆ ವಿಷಯ ಹೇಳ್ತೀನಿ, ಓಕೆನಾ?
ಓಕೆ ಪುಷ್ಪ ಬಾ ನನಗೂ ಟೈಮ್ ಆಗುತ್ತೆ ನೀನು ನಾಷ್ಟ ಕೊಟ್ಟು ಮತ್ತೆ ನಾನು ನನ್ನ ಕೆಲಸಕ್ಕೆ ಹೋಗ್ಬೇಕು ಓಕೆ ಅಲ್ವಾ ಕಮ್ ಕಮ್ ಥ್ಯಾಂಕ್ ಯು ಮಂದಾರ ಅಂದಂಗೆ ನನಗೋಸ್ಕರ ಸ್ಪೆಷಲ್ ಡಿಶ್ ಏನು ಮಾಡಿದ್ಯಾ ಸರ್ಪ್ರೈಸ್ ಪುಷ್ಪ